ಯಾಕಂದ್ರೆ ಇವತ್ತಿನ ದಿನಮಾನ ಹಂಗೆ ಉಳಿದಿಲ್ಲ ಏನ್ರಿ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗೆ ಒದ್ದೆಂದ ಮನೆಯಿಂದ ಹೊರಗೆ ಹಾಕ್ಲಕತ್ತಾರೆ. 3 ಹೊತ್ತಂದ ಅನ್ನ ಹಾಕಲ್ರು ಏನ್ರಿ. ಮನೆಯಾಗಿಂದ ತಂದೆ ತಾಯಿಗಿಂದ ಮೈ ಮೇಲಿಂದ ಬಟ್ಟೆ ತರಂಗಿಲ್ಲ, ಎಲ್ಲರೂ ಹೋಗಿಂದ ಸಾವಿರಾರು ಗಟ್ಲಿಂದ ಖರ್ಚು ಮಾಡಿದ ದಾಬಾದಾಗ ತಿಂದು ಬರ್ತೀವಿ ಏನ್ರಿ. ಎಲ್ಲರೂ ಸಾವಿರಾರು ಗಟ್ಲಿಂದ ಖರ್ಚು ಮಾಡಿ ಸೆರೆ ಕುಡ್ದಿಂದ ಹಾಳು ಮಾಡ್ತೀವಿ. ಎಷ್ಟು ಜನ ಇಲ್ಲ ತಾಯಿ ತಂದೆಗಿಂದ ಒದಿತಕ್ಕಂಥವ್ರು, ಎಷ್ಟು ಜನ ಇಲ್ಲ ತಂದೆ ತಾಯಿನಿಂದ ಮನೆಯಾಗಿಂದ ಹೊರಗೆ ಹಾಕ್ಲಕತ್ತಾರೆ. ಒಂದು ವೇಳೆ ಇಬ್ಬರು ಅಣ್ಣ ತಮ್ಮರು ಇದ್ರು ಹೊತ್ತಿಕೊಂಡ್ರ ಬ್ಯಾರೆ ಆಗಬೇಕಾದ್ರ ತಂದಿನ ಒಬ್ಬ ಹಂಚ್ಕೊಳಕತ್ತಾನ, ತಾಯಿನ ಒಬ್ಬನ ಹಂಚ್ಕೊಳಿಕತ್ಯ. ಪರಿಸ್ಥಿತಿ ಎಲ್ಲಿ ಉಳಿದದ್ರಿ? ಯಾಕವು ಎಲ್ಲ ಹಿಂಗೆ ಮಾಡಕತ್ತ ಹೊತ್ತಿಕೊಂಡ್ ಕೇಳಿದ್ರ ಅವಕ್ಕೆ ಸಂಸ್ಕಾರ ಇಲ್ಲಾರ್ದಕ್ಕೆ ಸಂಸ್ಕಾರ ಕೊಡಬೇಕು. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಮಕ್ಕಳಿಗೆಂದ ಹುಟ್ಟುತ್ತಲೇ ಮಕ್ಕಳಿಗೆಂದ ಒಳ್ಳೆ ಸಂಸ್ಕಾರ ಕೊಟ್ರ ತಂದೆ ತಾಯಿ ಅನ್ನುವಂಥದ್ದು ಒಂದು ಪ್ರೀತಿ ಇರ್ತದೆ. ಹುರುಳಿಲ್ಲ ಹತ್ತುಕೊಂಡು ಹೇಳ್ಯಾರತ್ತಂದಾಗ ಈ ಸಂಸಾರದೊಳಗೆಂದ ದುಃಖ ಇದೆ, ಆದ್ರೆ ನನ್ನ ಸಂಸಾರದೊಳಗೆಂದ ದುಃಖ ಇಲ್ಲ. ನನ್ನ ಸಂಸಾರದೊಳಗೆಂದ ಆನಂದ ಇದೆ, ನನ್ನ ಸಂಸಾರದೊಳಗೆಂದ ನೆಮ್ಮದಿ ಇದೆ, ನನ್ನ ಸಂಸಾರದೊಳಗೆಂದ ಸುಖ ಇದೆ. ಯಾಕ ಸುಖ ಕೊಡ್ತ ಜಗತ್ತಿಗೆ ಸುಖ ಕೊಡ್ತಕ್ಕಂಥವನೇ ನನ್ನ ಗಂಡನಾದ ಬಳಕ ಇನ್ನು ನನಗೆ ಸುಖಕ್ಕೇನು ಕಮ್ಮಿ ಅದ? ಈ ಗಂಡಂದ್ರೆ ನನಗೆ ಬೇಕಾಗಿಲ್ಲ. ನನಗೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದ್ರೆ ತೊಗೊಂಡು ನಾನೇನು ಮಾಡಲಿ? ಈ ಲೌಕಿಕದ ಗಂಡಂದ್ರೆ ನನಗೆ ಬ್ಯಾಡ ತಿಳ್ಕೊಂಡು ಯಾವಾಗಿಂದ ತಿರಸ್ಕಾರ ಮಾಡಿ ಯಾವಾಗ ಮಂತ್ರಿ ಬಂದಿರ್ತಕ್ಕಂಥ ಅವ್ರೇನು ದಾಸ್ಯರಿದ್ದಾರಲ್ಲ ಎಲ್ಲರಿಗೂ ಕುಡಿದು ವಾಪಸ್ ಕಳಿಸಲು ಮನೆಯಾಗ ಮಹಾದೇವಿ ಕಣ್ಣೀರು ಹಾಕ್ಲಿಕ್ಕತ್ತಿಲ್ಲವ್ವ. ಯಾಕೆ ನನಗೆ ಹಿಂಗೆ ಜೀವನದಾಗ ನಾನು ಎಂದಾರು ಕೂಡ ನೀನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನಾನು ಒಂದು ಸಾರಿಯಿಂದ ಚನ್ನಮಲ್ಲಿಕಾರ್ಜುನ ಜೊತೆಯೊಳಗೆ ನಾನು ಮದುವೆ ಮಾಡ್ಕೊಂಡಿನಿ. ಚನ್ನಮಲ್ಲಿಕಾರ್ಜುನೇ ನಾನು ನಂಬಿನಿ ಎತ್ತಿಕೊಂಡ ಬಳಕ ನನಗೆ ಇದು ಬಾಹ್ಯ ಪ್ರಪಂಚದ ಈ ಲೌಕಿಕದ ಗಂಡಂದ್ರೆ ನಾನು ಮದುವೆ ಮಾಡ್ಕೊಳಂಗಿಲ್ಲ ತಿಳ್ಕೊಂಡಂದು ತಂದೆ ತಾಯಿಗಿನ ಕೂಡ ಹೇಳಿದಾಗ ಆಯ್ತು ಮಗಳ ಕಣ್ಣೀರು ಹಾಕ್ಬೇಡ, ನೀ ಸಮಾಧಾನ ಆಗಿರು. ಯಾವಾಗಂದ್ರೆ ಈ ಕಡೆಯಿಂದ ಮಹಾದೇವಮ್ಮಗ ತಂದೆ ತಾಯಿಯಿಂದ ಉಪದೇಶ ಮಾಡ್ತಾರೆ, ಈ ಕಡೆಯಿಂದ ಮಂತ್ರಿ ದಾಸ್ಯರಲ್ಲ ರಾಜಾ ನಿನ್ನನ್ನು ಏಸ್ ಕಾಲಕ್ಕೂ ಕೂಡ ಮದುವೆ ಮಾಡ್ಕೊಳಂಗಿಲ್ಲ. ಅವಳು ಮದುವೆ ಅಂತಕ್ಕಂಥ ಆಗಿಬಿಟ್ಟಾಳೆ. ಅದು ಯಾರ ಜೊತೆ ಒಳಗೆ ಹತ್ತುಕೊಂಡೆ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಭಗವಂತನ ಜೊತೆ ಒಳಗೆ ಮದುವೆ ಮಾಡ್ಕೊಂಡು ಬಿಟ್ಟಾಳತ್ತೆ, ನಿನ್ನ ಮದುವೆ ಮಾಡ್ಕೊಳಂಗಿಲ್ಲ. ತಂದೆ ತಾಯಿ ಏನಂದ್ರು? ತಂದೆ ತಾಯಿನೂ ಕೂಡ ನಿನಗೆ ಕೊಟ್ಟಂದ ಮದುವೆ ಮಾಡಂಗಿಲ್ಲ. ಮಹಾದೇವಿ ಏನಂತಾಳೆ? ಮಹಾದೇವಿ ಸುತರಾಮೆಂದ ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ಅಂದ್ರೆ ಒಪ್ಪಲಿಲ್ಲ ಹತ್ತುಕೊಂಡಾಗ ರಾಜನಿಗೆಂದು ಸಿಟ್ಟು ಬಂದುಬಿಡ್ತು. ಯಾರಿಗೆ? ಕೌಶಿಕ ಮಹಾರಾಜನಿಗೆ ಅದು ಸಿಟ್ಟು ಬಂತು. ಯಾವಾಗಿಂದ ಕೆಟ್ಟ ಗಣ್ಣಿನಿಂದ ನೋಡಿ ಮಂತ್ರಿ ಯಾವಾಗಿಂದ ಮಹಾದೇವಿ ಮದುವೆ ಮಾಡ್ಕೊಳಕ್ಕೆ ಒಪ್ಕೋಬೇಕಾಗಿತ್ತು ಹತ್ತಿಕೊಂಡ್ರ ಏನ್ರಿ ಎಲ್ಲಿ ಹಿಡಿದ್ರ ಯಾವ್ದು ಬಾಯಿ ತೆಗಿತ ಮೂಗಿ ಹಿಡಿದ್ರಂದ ಬಾಯಿ ತೆಗಿತ ನನಗೆ ಗೊತ್ತು. ಅದಕ್ಕೆ ಆ ಮಹಾದೇವಿಗೆ ಮದುವೆಗೆ ಒಪ್ಪಿಸ್ಕೊಳಕ ಮೂಗಿ ಯಾವ್ದು ಹೊತ್ತುಕೊಂಡ ಕೇಳಿದ್ರ ಅವ್ರ ತಂದೆ ತಾಯಿನಂದ ನನ್ನ ಅರಮನೆಗೆ ಅಂತ ಎಳ್ಕೊಂಡು ತುಂಬ ಅಂದ. ನೋಡಿ ಮಹಾದೇವಿ ಒಂದು ವೇಳೆ ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಕೊಳ್ಳಿಲ್ಲತ್ತಂದ್ರ ಅವಳು ತಂದೆ ತಾಯಿನಂದ ನನ್ನ ಅರಮನೆಗೆ ಅಂತ ಎಳ್ಕೊಂಡು ತಗೊಂಡು ಬಾ ಹತ್ತಿಕೊಂಡ ರಾಜಾಜ್ಞೆ. ರಾಜನ ಮಾತಂತಕ್ಕಂಥ ಯಾರು ಕೂಡ ಮೀರಕ್ಕಾಗಲ್ಲ, ಮಂತ್ರಿಗೆ ಮೀರಕ್ಕಾಗಂಗಿಲ್ಲ, ಪ್ರಜೆಗಳಿಗೂ ಕೂಡ ಮೀರಕ್ಕಾಗಂಗಿಲ್ಲ. ಯಾವಾಗಿಂದ ಅವಳು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಲ್ಲತ್ತಾಳಲ್ಲ ಅವಳು ತಂದೆ ತಾಯಿನಿಂದ ಎಳ್ಕೊಂಡು ತೊಗೊಂಡು ಬಾ ಹತ್ತಿಕೊಂಡ. ಯಾವಾಗಿಂದ ತಂದೆ ತಾಯಿನ ಹೋಗಿ ಮಂತ್ರಿ ಅಂದ ಎಳ್ಕೊಂಡು ತಂದ. ಪಾಪ ಮಹಾದೇವಿ ಆ ಮಂತ್ರಿ ಕಾಲು ಹಿಡ್ಕೊಂಡ ಕಣ್ಣೀರು ಹಾಕ್ತಾಳೆ. ನನ್ನ ತಂದೆ ತಾಯಿಗೆ ಅರಮನೆಗೆ ಅಂದ ಯಾಕೆ ಒಯ್ಯಕತ್ತೀರಿ? ನನ್ನ ಅರಮನೆಗೆ ಅಂದ ಯಾಕೆ ಒಯ್ಯಕತ್ತೀರಿ? ಬ್ಯಾಡ ಬ್ಯಾಡ ಹತ್ತುಕೊಂಡ ಹೇಳಿದ್ರು ಕೂಡ ಕೇಳಲಿಲ್ಲ. ನಿರ್ಮಲ ಶೆಟ್ಟಿ ಸುಮತಿಯರನ್ನ ಎಳ್ಕೊಂಡ ಅರಮನೆಗೆ ಅಂತ ತರಿಸದ ರಾಜ. ಎದಕ್ಕೆ ತರಿಸ್ಯಾನ ಹತ್ತುಕೊಂಡ ಕೇಳಿದ್ರ ತಂದೆ ತಾಯಿಗೆ ಅಂದ ಚಿತ್ರಹಿಂಸೆ ಕೊಡ್ಲಿಕ್ಕತ್ತ ಏನ್ರಿ. ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಯಾಕಂದ್ರೆ ಇವರಿಗೆಂದ ತ್ರಾಸು ಕೊಟ್ಟಿವೆ ಎತ್ತಿಕೊಂಡ್ರ, ಇವರಿಗೆಂದ ಶಿಕ್ಷೆ ಕೊಟ್ಟಿವೆ ಎತ್ತಿಕೊಂಡ್ರ, ಇವರಿಗೆ ತ್ರಾಸು ಕೊಟ್ಟರಲ್ಲಿ ಮಹಾದೇವಿ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ತಾಳತ್ತನ್ನೋದು ರಾಜನಿಗೆಂದ ಗೊತ್ತಾಯ್ತು. ಯಾವಾಗಿಂದ ಮಹಾದೇವಿಯಿಂದ ಮನೆ ಒಳಗೆ ಹೋದಾಳೆ. ಈ ಕಡೆಯಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರನ್ನ ಎಳ್ಕೊಂಡ ಅರಮನೆ ಒಳಗೆಂದ ಇಟ್ಟು ರಾಜ ಎಟ್ಟ ಚಿತ್ರಹಿಂಸೆ ಕೊಡ್ಲಿಕ್ಕತ್ತ ಹತ್ತಿಕೊಂಡ ಕೇಳಿದ್ರೆ ಕಾದ ಕಬ್ಬಣದ ಸಲಾಕೆಯಿಂದ ತಂದೆ ತಾಯಿಗೆಂದ ಬರಿ ಕೊಡ್ಲಕ್ಕತ್ತ. ಹೊಟ್ಟಿಗೆಂದ ಅನ್ನ ಇಲ್ಲ ಏನ್ರಿ. ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆಂದ ಹೊಟ್ಟಿಗೆಂದ ರಾಜ ಅನ್ನ ಇಲ್ಲ, ಅನ್ನ ಕೊಡಲ್ಲ, ನೀರು ಕೊಡ್ಲಿಲ್ಲ. ಯಾವಾಗಿಂದ ಹೊಡಿತಾನೆ ಒದಿತಾನೆ ಏನೆಲ್ಲ ನಾ ಇಟ್ರ ಮೇಲೆ ತಿಳ್ಕೊರಿ ನೀವು ಎಟ್ರ ಮಟ್ಟಿಗೆ ಚಿತ್ರಹಿಂಸೆ ಕೊಡ್ತಾನೆ ತಿಳ್ಕೊಂಡ್ರೆ ಹೊಟ್ಟಿಗೆಂದ ಅನ್ನ ನೀರ ಕೊಡ್ಲಾರ್ದೇನೆ ಕಾದ ಕಬ್ಬಣದ ಸಲಾಕೆಯಿಂದ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆಂದ ಬರಿ ಕೊಡ್ತಿದ್ದ. ಯಾವಾಗಿಂದ ಹಿಂಗೆ ಒಂದೊಂದನ್ನ ಬರಿ ಅಂತಗಂದ ಕೊಟ್ರೆ ಅವ್ವಾ ತಗೊಂಡು ಚೀರ್ತಿದ್ರು ನಿರ್ಮಲ ಶೆಟ್ಟಿ ಸುಮತಿ. ಈ ಕಡೆಯಿಂದ ಇವ್ರು ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಮನೆ ಒಳಗಿಂದ ಕುತ್ಕೊಂಡಿರ್ತಕ್ಕಂಥ ಮಹಾದೇವಮ್ಮ ಒಂದು ಕಡೆಗಿಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನನ್ನ ತಾಯಿಗೆ ಏನು ಶಿಕ್ಷೆ ಕೊಡ್ತಾರೆ ಏನೋ, ನನ್ನ ತಂದೆಗೆ ಏನು ಶಿಕ್ಷೆ ಕೊಡ್ತಾರೆ ಏನೋ, ನಾನು ಯಾಕೆ ಅಂದ ಈ ಭೂಮಿ ಮೇಲೆ ಹುಟ್ಟಿದೆ ಅಂತ
ತಿಳ್ಕೊಂಡು ಮಾದೇವಮ್ಮ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ನನ್ನಿಂದಲೇ ನನ್ನ ತಂದೆ ತಾಯಿಗೆ ಒಂದು ಕಷ್ಟ ಬರ್ತಲ್ಲ, ನನ್ನಿಂದ ನನ್ನ ತಾಯಿ ತಂದೆಗೆ ಒಂದು ದುಃಖ ಬಂತಲ್ಲ, ನಾನು ಏನು ಮಾಡಲಿ ಅಂತಕೊಂಡು ಮಹಾದೇವಮ್ಮ ಒಂದು ಸವನನ್ನ ಮನೆಯಾಗ ಕೂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಅವಳು ದುಃಖ ಕೇಳೋರು ಯಾರು ಇಲ್ಲ. ಯಾಕ? ಇದು ರಾಜ್ಯಾಜ್ಞೆ ಅದ. ಅವತ್ತಿನ ದಿನಮಾನದೊಳಗೆ ಅಂದ್ರೆ ರಾಜರು ತಾವು ಏನು ಮಾಡ್ತಾರೆ ಅದೇ ಮಾರ್ಗ ಏನ್ರಿ. ಒಂದು ಕಡೆಗೆ ಅಂದ್ರೆ ರಾಜರು ತಾವು ಏನಂತಲ್ಲ ಅದೇ ಮಾರ್ಗ ಆದ್ರೆ ಹಳ್ಳಿಗೊಳದಾಗ ಊರ ಸಾವುಕಾರ ಗೌಡ್ರ ತಗೊಂಡಿರ್ತಿದ್ರು. ಇವರು ಕೂಡ ರೊಕ್ಕದ ದಿಮಾಕಿನಿಂದ ಇವ್ರು ಏನಂತಾರೆ ಅದೇ ನಡೀತಿತ್ತು ಅವಾಗ. ಯಾಕಂದ್ರೆ ನಡೀತಿತ್ತಿಲ್ಲ, ಅವ್ರು ಏನು ಕಾನೂನು ಮಾಡ್ತಾರೆ ಅದೇ. ರಾಜನಿಗೆಂದ ಯಾರು ಕೇಳಂಗಿಲ್ಲಲ್ಲ. ಯಾವಾಗ ಮನೆಯಾಗಿಂದ ಕುತ್ಕೊಂಡಿಂದ ಪಾಪ ಸಣ್ಣ ಮಗಳು 18 ವರ್ಷದ ತರುಣಿ ಮಹಾದೇವಮ್ಮ ಒಂದು ಸವನ ಕಣ್ಣೀರು ಹಾಕ್ತಾಳೆ. ಏನು ಮಾಡಲಿ ನಾನು ಎಲ್ಲಿ ಹೋಗ್ಲಿ ಚೆನ್ನಮಲ್ಲಿಕಾರ್ಜುನ, ನಾನು ಎಲ್ಲಿಗೆ ಹೋಗ್ಲಿ, ನಾನು ಏನು ಮಾಡಲಿ? ನನ್ನ ತಂದೆ ತಾಯಿನಿಂದ ಉಳಿಸ್ಕೋಬೇಕಲ್ಲ, ನನ್ನ ತಂದೆ ತಾಯಿನ ಕಾಪಾಡ್ಕೋಬೇಕಲ್ಲ, ನಾನು ಏನು ಮಾಡಲಿ? ಮಹಾದೇವಮ್ಮಗೆ ಅದು ಹೆಂಗಾಗ್ಯದ ತಗೊಂಡದ ಕೇಳಿದ್ರೆ ಶರಣರು ಒಂದು ವಚನ ಹೇಳ್ತಾರಲ್ಲ, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳೋಳು ಕಟ್ಟಿದ ಬೆಂಡು, ಮುಳುಗಲಿ ಅದು ಗುಂಡು ತೇಲಲಿ ಅದು ಬೆಂಡು, ಇಂತಪ್ಪ ಸಂಸಾರ ಸೆರದಿಯ ದಾಂಟಿಸಿ ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ, ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮಾದೇವಿ ಸ್ಥಿತಿ ಹಂಗಾಗ್ಯದ ತಗೊಂಡು ಕೇಳಿದ್ರ, ಕಾಲೊಳಗಿಂದ ಕಲ್ಲು ಕಟ್ಕೊಂಡಾಳೆ, ಬೆನ್ನಿಗಿಂದ ಕುಂಬಳಕಾಯಿ ಕಟ್ಕೊಂಡಾಳೆ, ನದಿ ಈಸಲಿಕತ್ತಾಳ. ಕಲ್ಲ ಈಗಿನ ಮುಣುಗಿಸ್ಬೇಕಂತ, ಕುಂಬಳಕಾಯಿ ಇವಳನ್ನ ತೇಲಿಸ್ಬೇಕಂತ ಅದ. ಇವು ಎರಡರ ಮಧ್ಯದೊಳಗೆ ಬಿದ್ದಂದ ಮಹಾದೇವಮ್ಮ ಒಂದು ಸವನಿಂದ ಮನೆಯಾಗಿಂದ ಸಂಕಟ ಪಡ್ಲಕತ್ತಾಳೆ. ಏನು ಸಂಸಾರ ಅಂತಕ್ಕಂಥ ಕಲ್ಲ ಖಾಲಿ ಕಟ್ಕೊಂಡಂಗಾಗ್ಯದ, ಅವನು ಮದುವೆ ಮಾಡ್ಕೋ ಅಂತಂದಿದ್ದು. ಆದ್ರೆ ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡನಾದ ಬಳಿಕ ಆಧ್ಯಾತ್ಮದ ಕುಂಬಳಕಾಯಿ ಬೆನ್ನಿಗೆಂದ ಕಟ್ಕೊಂಡಾಳೆ, ಆಧ್ಯಾತ್ಮದ ಕುಂಬಳಕಾಯಿ ಇವಳನ್ನು ತೇಲಿಸ್ಬೇಕತ್ತದ, ಇದು ಸಂಸಾರದಿಂದ ಮುಣುಗಿಸ್ಬೇಕತ್ತದ. ಮಧ್ಯದೊಳಗೆ ಸಿಕ್ಕೊಂಡು ಬಿಟ್ಟ ಒಂದು ಸವನನ್ನ ಒದ್ದಾಡಕತ್ತಾಳೆ. ಮಹಾದೇವಿಯ ದುಃಖವನ್ನು ಕೇಳತಕ್ಕಂಥವ್ರು ಯಾರೂ ಇಲ್ಲ. ಯಾವಾಗ ಒಂದು ದಿವಸ ನಮ್ಮ ಮಂತ್ರಿ ಬಂದ, ತಾಯಿ ಮಹಾದೇವಿ ನಿನ್ನ ತಂದೆ ತಾಯಿ ಕಷ್ಟ ನನ್ನ ಕಣ್ಣಾರೆ ನೋಡೋಕ್ಕಾಗಲ್ದ ನನ್ನವ್ವ. ಮಂತ್ರಿ ಬಂದಂದು ಹೇಳಕತ್ತಾನ ಮಹಾದೇವಮ್ಮಗ, ನಿನ್ನ ತಂದೆ ತಾಯಿಗಳಿಗೆ ಬಂದಿರ್ತಕ್ಕಂಥ ಕಷ್ಟ, ನಿನ್ನ ತಂದೆ ತಾಯಿಗಳಿಗೆ ಬಂದಿರ್ತಕ್ಕಂಥ ದುಃಖ, ಇದು ನನ್ನ ಕಣ್ಣಾರಿಂದ ನೋಡೋಕ್ಕಾಗಲ್ದು. ಮಹಾದೇವಿ ನಿನ್ನ ತಂದೆ ತಾಯಿಗೆ ಚಿತ್ರ ವಿಷಯ ಕೊಡ್ಲಕತ್ತಾನೆ, ನಿನ್ನ ತಂದೆ ತಾಯಿಗೆ ಬರಿ ಕೊಡಕತ್ತಾನೆ, ನಿನ್ನ ತಂದೆ ತಾಯಿಗೆ ಹೊಟ್ಟೆಗೆ ಅನ್ನ ನೀರು ಅಂತಕ್ಕಂಥ ಕೊಡಂಗಿಲ್ಲ. ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟ, ಅವ್ರಿಗೆ ಬಂದಿರ್ತಕ್ಕಂಥ ದುಃಖ ನನ್ನ ಕಣ್ಣಾರೆ ನೋಡೋಕ್ಕಾಗಲ್ದಿ ನನ್ನವ. ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ನಾನು ನಿನ್ನ ಅಣ್ಣನಾಗ್ಯದ, ನಿನಗೊಂದು ಮಾತು ಹೇಳಕತ್ತೆ ಅಂತಂದು ಮಂತ್ರಿ ಬಂದು ಯಾವಾಗೆಂದ ಮಹಾದೇವಮ್ಮಗೆ ಅಂತ ಹೇಳ್ದ. ಮನಸ್ಸಿನೊಳಗೆ ಅದು ತೀರ್ಮಾನ ತೋತಾಳೆ, ಅಣ್ಣ ಯಾವಾಗೆಂದ ನನ್ನ ತಂದೆ ತಾಯಿಗಿಟ್ಟು ಕಷ್ಟ ಬರ್ತದತ್ತಂದ್ರೆ, ನನ್ನ ತಂದೆ ತಾಯಿಗೆಂದ ಉಪವಾಸ ಇಟ್ಟಾರತ್ತಂದ್ರೆ, ನನ್ನ ತಂದೆ ತಾಯಿಗಳಿಗೆಂದ ಕಾದ ಕಬ್ಬಣದಿಂದ ಬರೀ ಕೊಡ್ತಾರತ್ತೆ ಕೊಡಂದ್ರೆ, ಇದನ್ನೆಲ್ಲ ಕೇಳಿ ನಾನು ಹೆಂಗೆಂದ ಸುಮ್ಮಿರ್ಲಣ್ಣ. ನನ್ನಿಂದಲೇ ನನ್ನ ತಂದೆ ತಾಯಿಗೆಂದ ಕಷ್ಟ, ನನ್ನಿಂದಲೇ ನನ್ನ ತಂದೆ ತಾಯಿಗೆಂದ ದುಃಖ ಬಂದದ ತಿಳ್ಕೊಂಡಂದಾಗ ಬೇಡ ಅಣ್ಣ, ನಾನು ರಾಜನಿಗೆಂದ ಮದುವೆ ಮಾಡ್ಕೋತೀನಿ ಎತ್ಕೊಂಡು ಹೇಳುವ ತಿಳ್ಕೊಂಡು ನೋಡ್ರಿ. ಮಹಾದೇವಮ್ಮ ಏನಂತಾಳ, ತನ್ನ ತಂದೆ ತಾಯಿ ಕಷ್ಟ, ತನ್ನ ತಂದೆ ತಾಯಿಗೆಂದ ಬಂದಿರ್ತಕ್ಕಂಥ ದುಃಖ ಏನ್ರಿ ನನ್ನಿಂದಲೇ ಇವ್ರು ಇಟ್ಟು ಚಿತ್ರ ಹಿಂಸೆ ಅನುಭವಿಸ್ಲಿಕ್ಕತ್ತಾರಲ್ಲ, ಸುಖದಿಂದ ಬೆಳೆದಿರ್ತಕ್ಕಂಥವ್ರು. ಸಣ್ಣ ವ್ಯಾಪಾರ ಹಾಕಿರ್ಲಕ್ಕ ಏನ್ರಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಏನ್ರಿ ಮನೆಗೆ ಮಗಳಿಗೆ ಹೆಣ್ತಿನ ಚೆನ್ನಾಗಿ ನೋಡ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಖದಿಂದಿದ್ರು. ಯಾವ ಕೊರತೆಗಳಿಲ್ಲ, ಉಣ್ಣಾಕ ಕಡಿಮೆ ಇಲ್ಲ, ತಿನ್ನಾಕಿಂದ ಕಡಿಮೆ ಇಲ್ಲ, ಯಾರಿಂದಲೂ ಕೂಡ ಏನು ಅನಿಸ್ಕೊಳ್ಳಂಗಿಲ್ಲ. ಯಾಕಂದ್ರೆ ಆ ಮನಿತನವೇ ಆಧ್ಯಾತ್ಮದ ಮನಿತನ. ಇಡೀ ನಾಡಿನ ಜನ ಎಲ್ಲ ವರ್ಣನೆ ಮಾಡ್ತಿತ್ತು ಆ ಮನಿತನಕ್ಕೆ. ಆದ್ರೆ ಮಹಾದೇವಮ್ಮ ಅಂತಾಳ, ನನ್ನಿಂದ ನನ್ನ ತಂದೆ ತಾಯಿಗೆಂದು ಇಟ್ಟು ಕಷ್ಟ ಬತ್ತಲ್ಲ, ನನ್ನ ತಂದೆ ತಾಯಿಗೆಂದು ಇಟ್ಟು ದುಃಖ ಬತ್ತಲ್ಲ, ನಾನು ಏನು ಮಾಡಲಿ ಅಣ್ಣ? ಯಾವಾಗ ನನ್ನಿಂದ ನನ್ನ ತಂದೆ ತಾಯಿಗೆಂದ ಕಷ್ಟ ಬಂದದಂತಂದ್ರೆ ಬೇಡ, ತಂದೆ ತಾಯಿಗೆಂದ ಕಷ್ಟ ಕೊಟ್ಟು ನಾನು ಯಾವ ಪಾಪದಾಗೆಂದ ಬೋಲಿ. ಯಾಕಂದ್ರೆ ಜೀವನದೊಳಗೆ ನಮಗೆ ತಂದೆ ತಾಯಿನೇ ನಮಗೆಂದ ದೇವರು, ಕಣ್ಣಿಗೆ ಕಾಣತಕ್ಕಂಥ ದೇವರುಗಳ ತಗೊಂಡ್ರ ಏನ್ರಿ, ನೀವು ಎಲ್ಲಿ ಕಾಶಿಗೆ ಹೋಗೋದು ಬೇಕಾಗಿಲ್ಲ, ಕೇದಾರಕ್ಕೆಂದ ಹೋಗೋದು ಬೇಕಾಗಿಲ್ಲ, ಯಾವ ದೇವಸ್ಥಾನಕ್ಕೆ ಕುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಆದ್ರೆ ನಿಮ್ಮ ಕಣ್ಣಿಗೆ ಕಾಣತಕ್ಕಂಥ ತಂದೆ ತಾಯಿನೇ ಏನ್ರಿ, ಜಗತ್ತಿನೊಳಗಿರ್ತಕ್ಕ ಕಾಶಿ ಒಳಗಿರ್ತಕ್ಕಂಥ ವಿಶ್ವನಾಥನು ಕೂಡ ನಿನ್ನ ತಂದೆ ತಾಯಿ ಪಾದದೊಳಗದ. ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕೂಡ ನಿನ್ನ ತಂದೆ ತಾಯಿ ಪಾದದೊಳಗದಾನೆ. ನೀವು ಬೇರೆ ಯಾರ್ದು ಕೂಡ ಏನು ಗುಡಿ ಗುಂಡಾರಗಳಿಗೆಂದ ಹೋಗಿ ನೀವೇನ್ರ ಕಾಯಿ ಹೊಡೆಯೋದು, ಕಾಯಿ ಹೊಡಿಯೋದು ಅದಕ್ಕೆ ಸುಮ್ಮನೆ 20 ರೂಪಾಯಿಗೆ ಸಿಗ್ತದ್ರಿ ಅಂತಂದು ಹೊಡೆದು ಬರೋದನ್ನ ಅದಕ್ಕೆ
ಕಾಯಿ ಯಾ ಗುಡಿಗಳಿಗೆಂದ ಹೋಗಿ ಅಂದ ಬಡಿಯಕ್ಕೆ ಹೋಗ್ಬೇಡ್ರಿ. ಈ ಕಾಯವನ್ನು ನಿಮ್ಮ ತಂದೆ ತಾಯಿ ಪಾದಕ್ಕೆಂದು ಅರ್ಪಣೆ ಮಾಡಿ. ಇಂಥ ಅಪರೂಪವಾಗಿರ್ತಕ್ಕಂಥ ಜನ್ಮ ಕೊಟ್ಟಿರಿ, ನಮಗೆ ಉಣಿಸಿರಿ, ತಿನ್ನಿಸಿರಿ, ಇಷ್ಟೆಲ್ಲ ಬೆಳೆಸಿ ದೊಡ್ಡವ್ರನ್ನ ಮಾಡಿರಲ್ಲ. ನಿಮಗಿಂತ ದೊಡ್ಡ ದೇವ್ರ ಜಗತ್ತಿನೊಳಗೆ ಮತ್ತೊಂದು ಯಾವುದಾದ ತಿಳ್ಕೊಂಡು ತಂದೆ ತಾಯಿನಂದ ಪ್ರೀತಿಯಿಂದ ಕಾಣ್ರಿ. ತಂದೆ ತಾಯಿಗಿಂದ ನಿತ್ಯ ನಿತ್ಯ ಏನ್ರಿ ನಮಸ್ಕಾರ ಮಾಡ್ರಿ. ಆ ತಂದೆ ತಾಯಿನ ಬಿಟ್ಟಂದ ಯಾವ ದೇವರುಗಳು ಕೂಡ ಇಲ್ಲ ಏನ್ರಿ. ಇದನ್ನು ಸುಮ್ಮನೆ ನೀವು ಏನ್ರಿ ಮುತ್ತರೆ ಇದೆಲ್ಲ ಸುಮ್ಮನೆ ನೀವು ಬಾಯಿಂದ ಹೇಳ್ತೀರ ತಿಳ್ಕೊಂಡದಲ್ಲ. ನಾನು ಬಹುಶಃ ಈ ಸ್ವಾಮಿಗಳದ್ರೊಳಗನೆ ಅತಿ ತಾಯಿನಿಂದ ತಂದೆ ತಾಯಿನ ಪ್ರೀತಿ ಮಾಡಿರ್ತಕ್ಕಂಥ ಸ್ವಾಮಿ ನಾ ಜಗತ್ತಿನೊಳಗೆ ಅಂದ್ರೆ ಇಲ್ಲಿ ನನ್ನ ಹುಟ್ಟಿದ್ರು ಇಲ್ಲಿ ಕನ್ನೊಳ್ಳಿ. ನೀವು ಹೋಗಿ ಇಡೀ ಊರಿಗೆ ಅಂತ ಕೇಳ್ರಿ, ಯಾವ ಹನುಮಂದೇವ್ರ ಮೂರ್ತಿನೂ ಸ್ಥಾಪನೆ ಮಾಡಲಿಲ್ಲ, ಯಾವ ಕಲ್ಲಲ್ಲಿ ಲಿಂಗಾನು ಕೂಡ ಸ್ಥಾಪನೆ ಮಾಡಲಿಲ್ಲ. ನನಗೆ ಜನ್ಮ ನೀಡಿರ್ತಕ್ಕಂಥ ನನ್ನ ತಾಯಿದೇ ಗುಡಿ ಕಟ್ಟಂದ ತಾಯಿದಿಂದ ನಿತ್ಯ ನಿತ್ಯದ ಪೂಜೆ ನಡೆಯಂಗ ಮಾಡಿರ್ತಕ್ಕಂಥವ್ ನಾನು. ಯಾಕೆ ಏನ್ರಿ ಅವಳೇ ನನಗೆ ಜನ್ಮ ಕೊಡಲ್ಲ, ನಾ ಎಲ್ಲಿ ಸನ್ಯಾಸಿ ಆಗವ? ಭಾಳ ಮಂದಿ ಅಂತಿರ್ತಾರೆ, ನೀವೇನ್ರಿ ಸನ್ಯಾಸಿಗಳು, ನಿಮಗೆ ಯಾಕೆಂದ್ರೆ ತಾಯಿ ತಂದೆ ನಿಮ್ಮ ಪೂರ್ವಿದಿಂದ ತಂದೆ ತಾಯಿ ಯಾಕೆ ತಿಳ್ಕೊಂಡ್ರೆ ಏನ್ರಿ ಅವ್ರ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಾರ ತಿಳ್ಕೊಂಡಂದ್ರೆ ಏನ್ರಿ ಅವ್ರು ನನಗೆ ಸಮಾಜಕ್ಕೆ ದಾನ ಮಾಡ್ಯಾರತ್ತಂದ್ರೆ ನಾ ಇವತ್ತು ಸ್ವಾಮಿ ಆಗಿನಿ. ಇಲ್ಲ ಅದು ನಾ ಎಲ್ಲಿ ಸ್ವಾಮಿ ಆಗವ ಏನ್ರಿ? ಇಲ್ಲ ರೀ ಯಾವ ಸ್ವಾಮಿ ಆಗವ? ನಾನು ಎಲ್ಲಿ ನನಗೆ ಜನ್ಮ ಕೊಟ್ಟಿದ್ದೇ ಇಲ್ಲ ತಿಳ್ಕೊಂಡಂದಾಗ ಈ ಭೂಮಿ ಜಗತ್ತು ನೋಡವ ಎಲ್ಲಿದೆ ನಾನು? ಯಾವ ಸ್ವಾಮಿ ಸನ್ಯಾಸಿ ಜಗದ್ಗುರು ಯಾವ ಬೇಕಾದವ ಇದ್ರು ಕೂಡ ತಾಯಿ ಮುಂದೆ ಯಾವ ಜಗದ್ಗುರುನೂ ಅಲ್ಲ. ನಮ್ಮ ತಂದೆ ತಾಯಿನೇ ನಮ್ಮ ಪಾಲಿಗೆ ಅಂದ್ರೆ ಜಗದ್ಗುರು ಅಂತ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ದಿನಮಾನ ಹಂಗೆ ಉಳಿದಿಲ್ಲ ಏನ್ರಿ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗೆ ಒದ್ದೆಂದ ಮನೆಯಿಂದ ಹೊರಗೆ ಹಾಕ್ಲಕತ್ತಾರೆ. 3 ಹೊತ್ತಂದ ಅನ್ನ ಹಾಕಲ್ರು ಏನ್ರಿ. ಮನೆಯಾಗಿಂದ ತಂದೆ ತಾಯಿಗಿಂದ ಮೈ ಮೇಲಿಂದ ಬಟ್ಟೆ ತರಂಗಿಲ್ಲ, ಎಲ್ಲರೂ ಹೋಗಿಂದ ಸಾವಿರಾರು ಗಟ್ಟಲೆಂದ ಖರ್ಚು ಮಾಡಿಂದ ದಾಬಾದಾಗ ತಿಂದು ಬರ್ತೀವಿ ಏನ್ರಿ. ಎಲ್ಲರೂ ಸಾವಿರಾರು ಗಟ್ಟಲೆಂದ ಖರ್ಚು ಮಾಡಿ ಸೆರೆ ಕುಡದಿಂದ ಹಾಳು ಮಾಡ್ತೀವಿ. ಎಷ್ಟು ಜನ ಇಲ್ಲ ತಾಯಿ ತಂದೆಗಿಂದ ಒದಿತಕ್ಕಂಥವ್ರು, ಎಷ್ಟು ಜನ ಇಲ್ಲ ತಂದೆ ತಾಯಿನಿಂದ ಮನೆಗಿಂದ ಹೊರಗೆ ಹಾಕ್ಲಕತ್ತಾರೆ. ಒಂದು ವೇಳೆ ಇಬ್ಬರು ಅಣ್ಣ ತಮ್ಮರು ಇದ್ರು ಹೊತ್ತಿಕೊಂಡ್ರೆ ಬ್ಯಾರೆ ಆಗಬೇಕಾದ್ರೆ ತಂದೆನ ಒಬ್ಬ ಹಂಚ್ಕೊಳಕತ್ತಾನ, ತಾಯಿನ ಒಬ್ಬನ ಹಂಚ್ಕೊಳಿಕತ್ತ ಪರಿಸ್ಥಿತಿ ಎಲ್ಲಿ ಉಳಿದದ್ರಿ? ಯಾಕವ ಎಲ್ಲ ಹಿಂಗೆ ಮಾಡಕತ್ತ ಹೊತ್ತಿಕೊಂಡ್ ಕೇಳಿದ್ರ ಅವಕ್ಕೆ ಸಂಸ್ಕಾರ ಇಲ್ಲಾರ್ದಕ್ಕ ಸಂಸ್ಕಾರ ಕೊಡಬೇಕು. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಮಕ್ಕಳಿಗೆಂದ ಹುಟ್ಟುತ್ತಲೇ ಮಕ್ಕಳಿಗೆಂದ ಒಳ್ಳೆ ಸಂಸ್ಕಾರ ಕೊಟ್ರ ತಂದೆ ತಾಯಿ ಅನ್ನುವಂಥದ್ದು ಒಂದು ಪ್ರೀತಿ ಇರ್ತದ. ಇಲ್ಲಾಂದ್ರೆ ಅಂದ್ರೆ ನಾವು ಅವು ಇನ್ನೂ 6 ವರ್ಷದ್ದೇ ಇರ್ತಾವ ಒಯ್ದವಕ್ಕೆ ಹಾಸ್ಟೆಲ್ಕೆಂದು ಬಿಡ್ತೀವಿ. ದೊಡ್ಡ ದೊಡ್ಡ ಸಾಲ ತಿಳ್ಕೊಂಡು ಹಾಸ್ಟೆಲ್ಗೆ ಬಿಟ್ಟರೆ ನಿಮ್ಮ ತಂದೆ ತಾಯಿ ಪ್ರೀತಿ ಅವಾಗ ಸಿಗಲ್ಲ. ನೀವು ಯಾರು ಅನ್ನೋದು ಯಾವಾಗ ಗೊತ್ತಿಲ್ಲ. ಮನೆ ಇದೇ ಐತಿಲ್ರಿ ಇಲ್ಲೇ ಬಿಜಾಪುರದೊಳಗೆ BLD ಕಾಲೇಜಿನೊಳಗೆ ಏನ್ರಿ ತಂದೆ ತಾಯಿ ಮಗನಿಗೆ ನೋಡಕ್ಕೆ ಹೋದ್ರಿ ನೀವು ಯಾರು ಓದ್ ಕೇಳ್ತತ್ತ ಅದು ನೋಡೇ ಇಲ್ಲದ. ಅವ್ರು ಅವ್ವ ಅಪ್ಪಗೆ ನೋಡೇ ಇಲ್ಲ. ದೊಡ್ಡ ಶ್ರೀಮಂತರವರು ಅದಕ್ಕೇನ್ರಿ ಬೇಕಾಯ್ತು ಅಂದ್ರೆ ಆಳು ಮನುಷ್ಯರು ಕಾರ್ ಕೊಟ್ಟು ಕಳಿಸೋರು, ಅದಕ್ಕೆ ಅದು ಕುಡಿಸಂದ ಬಂದುಬಿಡೋರು. ತಂದೆ ತಾಯಿ ಹೋಗೇ ಇಲ್ಲ. ತಂದೆ ತಾಯಿ ಅಂದರೆ ಯಾರು ಗೊತ್ತಿಲ್ಲ. ಪರಿಸ್ಥಿತಿಯಲ್ಲಿ ಬಂದದ ಮುಂದವು ಸಾಲಿ ಕಲಿತು ಮನೆಗೆ ಬಂದ ಬಳಿಕ ನಿಮ್ಮನ್ನ ಯಾಕೆ ನೋಡ್ತಾವ? ಅವು ನೋಡ್ತಾರ್ರಿ, ಯಾರು ಕೂಡ ನೋಡಂಗಿಲ್ಲ. ಒಂದು ಕರ್ಜಿಗೆ ಊರಾಗ ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ಬೇಕಾದಷ್ಟು ಶ್ರೀಮಂತರಿರಲಿ, ನೀವು ಬೇಕಾದಟ್ಟಂದ ಗುಂಡಾಗಳಿರಲಿ, ಬೇಕಾದಟ್ಟಂದ ಏನು ಬೇಕಾದಿರ್ರಿ ನೀವು. ಆದ್ರೆ ಜಗತ್ತಿನೊಳಗಂದ ಇಟ್ಟು ನೀ ಮೆರಿಬೇಕಾಗಿತ್ತು ಅಂದ್ರೆ, ಇಟ್ಟು ನೀ ಆನಂದೊಳಗಂದ ಇರಬೇಕಾಗಿತ್ತು ಅಂತಂದ್ರೆ, ಇದು ಎಲ್ಲದಕ್ಕೂ ಕೂಡ ಮೆರಿಲಿಕ್ಕಿಂದ ಕಾರಣೀಕರ್ತರು ಯಾರು ಹೊತ್ತಿಕೊಂಡ್ರೆ ನಿನಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಬಿಟ್ಟರೆ ಬೇರೆ ಯಾವನು ಕೂಡ ಇಲ್ಲ ಏನ್ರಿ. ನೀ ಮೆರಿತಕ್ಕಂಥದ್ದು ನೋಡಿ ಖುಷಿ ಪಡೋರು ನಿಮ್ಮ ತಂದೆ ತಾಯಿನೇ. ಹೇಳ್ತಿಲ್ಲ ಮಗ ದೊಡ್ಡ ನೌಕರಿ ಮಾಡಕತ್ತನಂತಂದ್ರೆ ಖುಷಿ ಪಡ್ತಕ್ಕಂಥವಳಿಂದ ತಂದೆ ತಾಯಿನೇ. ನೀ ದೊಡ್ಡ ರಾಜ್ಕುಮಾರ್ನಾಗು, ನೀನು ಖುಷಿ ಪಡೋರಿಂದ ಮೊದಲು ನೋಡಂದ ಖುಷಿ ಪಡೋರು ನಿನ್ನ ತಂದೆ ತಾಯಿ. ಮಗ್ಗಲು ಮನೆಯವರು ಸಂಕಟ ಪಡ್ತಾರ. ಈ ಮಗ ಯಾಕೋ ಮೆರಿಲಕತ್ತಾನ, ಇವನಿಗೆ ಹ್ಯಾಂಗೆ ಮಾಡಿ ಡಬ್ಬ ಹಾಕ್ಬೇಕಂತ ತಿಳ್ಕೊಂಡು ನಿನಗೆ ರಾಜಕೀಯಕ್ಕೆ ತಂದು ಇಲೆಕ್ಷನ್ ನಿಂದಿರ್ಸ್ತಾರ ಏನ್ರಿ. ಒಬ್ಬ ಶ್ರೀಮಂತನ ಮೆರಿತಿದ್ನು ಅಂತ ತಿಳ್ಕೊಂಡ್ರೆ ಅವ್ನಿಗೆ ಹೆಂಗೆ ಹಾಳು ಮಾಡ್ಬೇಕಂತಂದ್ರೆ ಅದಕ್ಕೆ ತಂದು ಇಲೆಕ್ಷನ್ ನಿಂದಿರ್ಸ್ತಾವ. ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಯ್ತು ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸ್ಬಿಡ್ಬೇಕು ಏನ್ರಿ. ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಗಿತ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸಿದ್ರೆ ಅದು ರಿಪೇರಿ ಮಾಡಿದ್ರಾಗೆ ಸತ್ತು ಹೋಗ್ತದೆ ಏನ್ರಿ. ಮತ್ತು ಯಾವನಿಗೆ ಒಬ್ಬನಿಗೆ ಹಾಳು ಮಾಡ್ಬೇಕಾಗಿತ್ತಲ್ಲ ಅವನಿಗೆ ಒಯ್ದು ಇಲೆಕ್ಷನ್ ನಿಂದಿರ್ಸ್ತಾರೆ. ಏನು ನೋಡ್ರಿ ಭಾರಿ ಬಣ್ಣದ ಮಾತು ಹೇಳ್ತಾರೆ. ಕಾಕ ನೀ ಹಾಂಗ ನೀ ಅಣ್ಣ ಹಿಂಗೆ ನಾವು ಅದೀವಿ ನಿನ್ನ ಬೆನ್ನಿಗೆ ನಿನ್ನ ಗ್ಯಾರಂಟಿ ಅಂದ ಹಂಗೆ ತಂದೆ ತರ್ತೀವಿ ತಿಳ್ಕೊಂಡಂದು ಹೇಳಿ ಅವನು ಬಲ್ಲೆ ತಿಂದು ಅವನದೇ ರೊಕ್ಕ ಖರ್ಚು ಮಾಡಿ ಮತ್ತೊಬ್ರಿಗೆ ಹೋಗಿ ಓಟ್ ಹಾಕಿ ಬರೋ ಮಕ್ಕಳ ತೀತ್ರಿ ಎಲ್ಲ ಇವತ್ತು ನಡೆದಿರ್ತಕ್ಕಂಥ ವಾತಾವರಣ ಹೇಳಕತ್ತಿನ. ಅವನ ಬಲ್ಲೆ ರೊಕ್ಕ ತಗೋತಾರ, ಅವನ ಬಲ್ಲೆ ತಿಂತಾರ ಏನ್ರಿ. ತಿರುಗಾಡೋದು ಮಾತ್ರ ಅವನ ಗಾಡಿಗೆ. ಯಾಕಂದ್ರೆ ಜಗತ್ತಿನ ಇತಿಹಾಸ ಹಂಗದ. ಅದಕ್ಕೆ ಹೆಂಗೆ ಹಾಳು ಮಾಡಬೇಕು ಹಿಂಗೆಲ್ಲ ಖರ್ಚು ಮಾಡಿ ಅವನಿಗೆ ಹಾಳು ಮಾಡಿಸಿ ಯಾವಾಗಂದ ಇಲೆಕ್ಷನ್ ಬಂತು ಇವಾಗ ಕುಡಿದು ಎಲ್ಲಿ ಬಿದ್ದಿರ್ತಾನೆ ಇವನಿಗೆ ಓಟೆ ಹಾಕಲ್ಲವ ಏತಿಲ್ಲ. ಮತ್ತೊಂದು ಊರವ್ರಿಗೆ ಹಾಕ್ತಾರೆ. ನಮ್ಗೆ ಊರಿನ ಅಭಿಮಾನ ಇಲ್ಲ ಏನ್ರಿ, ನಮ್ಮ ಮನೆತನದ ಅಭಿಮಾನ ಇಲ್ಲ
ಏನ್ರಿ ದುಶ್ಮನ ಕಾಯ ಅಂದ್ರೆ ದುಶ್ಮನ ಬಗಲ್ ಬ್ಯಾಯ ಅಂದಾಗ ಇವ್ ನಮ್ಮ ಮಗ್ಲಿದ್ದಿದ್ದೆ ರೀ. ಮತ್ತೊಬ್ಬ ಖುಷಿ ಪಡಂಗಿಲ್ಲ ಬೆಳೆದು ನೋಡಿ ಖುಷಿ ಪಡೋರು ನಿನ್ನ ತಂದೆ ತಾಯಿಯನ್ನು ಆರಾಧನೆ ಮಾಡ್ರಿ. ಇಲ್ಲಿ ಮಹಾದೇವಿ ಅಕ್ಕ ಅಷ್ಟು ವೈರಾಗ್ಯ ತಾಳ್ಯಾಳೆ ಏನ್ರಿ. ಜಗತ್ತಿನೊಳಗೆ ಅಂದ್ರೆ ಈ ಪದವಿಯನ್ನು ತಗೊಂಡು ಯಾರಿಗೂ ಕೂಡ ಕೊಟ್ಟಿಲ್ಲ. ವೈರಾಗ್ಯದ ನಿಧಿ ಎತ್ತಿಕೊಂಡಂದ್ರೆ ಇಡೀ ನಮ್ಮ ಭಾರತ ದೇಶ ಅಲ್ಲ, ಇಡೀ ವಿಶ್ವದೊಳಗೆ ಅಂದ್ರೆ ಅಕ್ಕ ಮಹಾದೇವಿಯನ್ನು ಬಿಟ್ಟರೆ ಯಾರೂ ಯಾವಳಷ್ಟು ಅಂದ್ರೆ ವೈರಾಗ್ಯವನ್ನು ತಾಳಿಲ್ಲ. ವೈರಾಗ್ಯದ ನಿಧಿ ಯಾಕೆ ಮಹಾದೇವಿ ಅಕ್ಕ. ಆದ್ರೆ ತಂದೆ ತಾಯಿ ಕಷ್ಟ ಬಂದಾಗ ನೋಡಿ, ತಂದೆ ತಾಯಿ ನೋಡಿದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ, ದುಃಖ ಮಾಡಕತ್ತಾಳೆ. ಅಣ್ಣ ಯಾವಾಗ ನನ್ನಿಂದ ನನ್ನ ತಂದೆ ತಾಯಿ ಕಷ್ಟ ಬಂದ ತಂದಾಗ ಬೇಡ ನಾ ಮದುವೆ ಮಾಡ್ಕೋತೀನಿ ಅಂತೇಳು. ಆದ್ರೆ ಇಟ್ಟೇ ನಾನು ಕಂಡೀಷನ್ ಅದ ನೋಡ್ರಿ. ಮಂತ್ರಿಗೆ ಅಂದ ಹೇಳ್ತಾಳೆ, ನಾ ರಾಜನಿಗೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿನಿ, ಆದ್ರೆ ಕೆಲವು ಕಂಡೀಷನ್ಗಳದಾವ. ನಾನು ಏನು ಕಂಡೀಷನ? ನನ್ನ ಮದುವೆ ಆಗುವವರೆಗೂ ಕೂಡ ಏನು ನಾ ಅವನ ಅರಮನೆ ಒಳಗೆ ಇರ್ತೀನಿ ನಾನು. ಆದ್ರೆ ಕೆಲವು ಕಂಡೀಷನ್ಗಳದಾವ, ಕೆಲವೊಂದು ರೂಲ್ಸ್ ಅದಾವ. ನಾನು ಏನು ರೂಲ್ಸ? ಮಂತ್ರಿ ಕೇಳ್ದ. ಏನು ಮದುವೆ ಹಾಕಿ ನಿಂತಿದ್ದು ಅಟ್ಟೆ ಸಾಕು ಖುಷಿ ಆಗಿಬಿಡ್ತಾವ ನೀವು ಮಂತ್ರಿಗೆ. ಅಂತೂ ಮಾದೇವಿ ಅಂದ ಮದುವೆ ಮಾಡ್ಕೊಳಕ್ಕೆ ಅಂದ ಒಪ್ಕೊಂಡ್ಲಲ್ಲ, ಅವಳು ತಂದೆ ತಾಯಿಗೆ ಅಂದ ಬಿಡುಗಡೆ ಮಾಡಿಸ್ತಾಳಲ್ಲ. ಯಾಕ ಅಂತ ಮಂತ್ರಿಗೆ ಸರಿಕೆ ತ್ರಾಸಾಗಿತ್ತು ಅವ್ರಿಗೆ, ಕಷ್ಟಗಳನ್ನು ಕುಡಿದು ನೋಡಿ. ತಾಯಿ ನೀ ಏನು ಕಂಡೀಷನ್ ಹೇಳ್ತಿ ಹೇಳು, ನೀ ಏನು ಬೇಡ್ತಿದಿ ಬೇಡು, ನಾ ರಾಜನಿಂದ ನಾ ಕೊಡ್ಲಕ್ಕೆ ಹಸ್ತೀನಿ, ನೀನು ಏನು ಹೇಳ್ತಿದ್ದಿ ಹೇಳತ್ತಿಕೊಂಡಂದಾಗ, ಅಣ್ಣ ನನಗೆ ಯಾವ ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ, ನನಗೆ ಯಾವ ಆಸ್ತಿ ಪಾಸ್ತಿಗಳು ಕೊಡೋದು ಬೇಕಾಗಿಲ್ಲ, ಆದ್ರೆ ನಾ ಮದುವೆ ಮಾಡ್ಕೋತೀನಿ, ಇಷ್ಟೇ ನನ್ನ ನಿಯಮಗಳದ. ನಾ ವ್ರತ ಹಿಡ್ದೀನಿ ಒಂದು. ಮಾದೇವಕ್ಕಣ್ಣಂತಾಳೆ, ನಾ ಒಂದು ವ್ರತ ಹಿಡ್ದೀನಿ, ನನ್ನ ವ್ರತ ಮುಗಿಯುವವರೆಗೂ ಅವ ಕೌಶಿಕ ಮಹಾರಾಜ ನನ್ನ ಶರೀರ ಮುಟ್ಟುವಂಗಿಲ್ಲ. ನಂದು ವ್ರತ ಇದೆ, ನನ್ನ ವ್ರತ ಮುಗಿಯುವವರೆಗೂ ಕೂಡ ನನ್ನ ಶರೀರನ ತೆಗೆದು ಮುಟ್ಟುವಂಗಿಲ್ಲ. ಎರಡನೇದೇನು, ಅವ ಲಿಂಗ ದೀಕ್ಷೆಯನ್ನು ತೆಗೆದು ಮಾಡ್ಕೋಬೇಕು. ಯಾಕಂದ್ರೆ ಅವನು ಜೈನರವದಾನ. ಅವ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಒಂದು ಕಡೆಗೆ ಅಂದ್ರೆ ಲಿಂಗ ದೀಕ್ಷೆ ಮಾಡ್ಕೋಬೇಕು, ಇನ್ನೊಂದು ಕಡೆಗೆ ನನ್ನ ವ್ರತ ಇದೆಯಲ್ಲ, ನನ್ನ ವ್ರತ ಮುಗಿಯುವವರೆಗೂ ಕೂಡ ನನ್ನ ಶರೀರ ಮುಟ್ಟಬಾರ್ದು. ಇನ್ನು ಮೂರನೇದೇನು ಒತ್ತುಕೊಳ್ಳೋದ ಕೇಳಿದ್ರೆ, ನಿತ್ಯನೂ ಕೂಡ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಈ ಅರಮನೆಗೆ ಬಂದು ನನಗೆ ಆಧ್ಯಾತ್ಮದ ಜ್ಞಾನವನ್ನು ನೀಡಬೇಕು. ನೋಡಿ ಆಕೆನ ಬಲ್ಲಿ ಎಂತ ಛಲ, ಆಕೆ ಏನಂತ